ವಿದ್ಯಾರ್ಥಿಗಳೇ, ಭಾಷಾ ಮಾಸಾಚರಣೆಯ ನಿಮಿತ್ತ ಇವತ್ತು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಒಗಟನ್ನು ಬಿಡಿಸುವಂತಹ ಒಂದು ಚಟುವಟಿಕೆಯನ್ನು ಮಾಡಿಸ್ತಾ ಇದ್ದೇನೆ. ನನ್ನ ಹೆಸರು ಶ್ರೇಯಾ ಹಸೂರ್. ನಾನು 8ನೇ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿದ್ದೇನೆ. ಜುಟ್ಟು ಇದೆ ಮುನಿಯಲ್ಲ, ಮೂರು ಕಣ್ಣಿದ್ದರೂ ಈಶ್ವರನಲ್ಲ, ಹಾಲಿದ್ದರೂ ಆಕಳಲ್ಲ, ದೇಹ ಇಬ್ಬಾಗವಾದರೂ ತಿರುಳು ನೀಡುವ ದೇಹ ಪ್ರಿಯನಿದ್ದ. ತೆಂಗಿನಕಾಯಿ. ನೀರಲ್ಲೇ ಹುಟ್ಟುತ್ತದೆ, ನೀರಲ್ಲೇ ಬೆಳೆಯುತ್ತದೆ, ನೀರಲ್ಲೇ ಸಾಯುತ್ತದೆ, ನಾನೇ ಯಾರು? ಉಪ್ಪು. ಗಿರಿಗಿರಿ ತಿರುಗುತ್ತದೆ, ಸುಸ್ತಾಗಿ ಬೀಳುತ್ತದೆ. ಬುಗರಿ. ಅಪ್ಪನ ಹಾಸಿಗೆ ಹಾಸಲಾರೆ, ಅವ್ವನ ಕಡುಬು ಎಣಿಸಲಾರೆ, ನಾನು ಯಾರು? ಆಕಾಶ ನಕ್ಷತ್ರ. ಸಂತ್ಯಾಗಿಂದ ತರೋದು, ಮುಂದಿಟ್ಟುಕೊಂಡು ಅಳೋದು, ಏನಿದು? ಈರುಳ್ಳಿ. ಹೊಲದಲ್ಲೇ ಹುಟ್ಟುವುದು, ಹೊಲದಲ್ಲೇ ಬೆಳೆಯೋದು, ಉಳುವಾನ ಕಂಡು ನಗುವುದು. ಗರಿಕೆ ಹುಲ್ಲು. ಬಿಂಕದ ಸಿಂಗಾರಿಗೆ ಮೈಯೆಲ್ಲ ಉರಿ, ಯಾರಿದು? ಮೆಣಸಿನಕಾಯಿ. ಅರಮನೆಯೇ ಇಲ್ಲದ ಮಹಾರಾಜ, ಸೆರೆಮನೆಯೊಳಗಿರುವನು, ಯಾರಿವನು? ಸಿಂಹರಾಜ. ಮುಳ್ಳಮ್ಮನ ಹೊಟ್ಟೆಗ 300 ಮಕ್ಕಳು, ಯಾರಿವಳು? ಹಲಸಿನಕಾಯಿ. ರೆಕ್ಕೆ ಇಲ್ಲ, ಹುಕ್ಕ ಇಲ್ಲ, ಎಲ್ಲೆಂದರಲ್ಲಿ ಹಾರಾಡುತ್ತೇನೆ, ಏನಿದು? ಮನಸ್ಸು. ಕರಿ ಹೊಲದ ಮಧ್ಯದಲ್ಲಿ ಬಿಳಿ ದಾರ. ಬೈತಲೆ. ಸೂಜಿಗಿಂತ ಸಣ್ಣ, ಕಾಗೆಗಿಂತ ಕಪ್ಪು, ಏನಿದು? ಕೂದಲು. ಬಂಗಾರದ ಗುಬ್ಬಿ ಬಲದಿಂದ ನೀರು ಕುಡಿಯುತ್ತದೆ, ಏನು? ದ್ವೀಪ. 2 ಮನೆ ಒಂದೇ ಕಂಬ. ಮೂಗು. ಮೇಲೆ ಬೆಂಕಿ, ಕೆಳಗೆ ಬೇರು, ಬೇರಿನ ಕೆಳಗೆ ನೀರು. ಚಿಮ್ಮಣಿ. ಗಿಡ ಗಿಡಕ್ಕೆ ಮೊಸರು ಉಗ್ಗಿದೆ. ಮಲ್ಲಿಗೆ ಹೂವು. ಹೋದರೂ ಇರುತ್ತೆ, ಬಂದರೂ ಕಾಡುತ್ತೆ, ಏನಿದು? ನೆನಪು. ಬಿಡಿಸಿದರೆ ಹೂವು, ಮಡಿಚಿದರೆ ಮೊಗ್ಗು. ಛತ್ರಿ. ನೀರು ಇರುತ್ತೆ, ನದಿಯಲ್ಲ, ಬಾಗಿಲು ಇರುತ್ತೆ, ಮನೆಯಲ್ಲ. ಕಣ್ಣು. ಹಿಡಿದರೆ ಹಿಡಿಯಷ್ಟು, ಬಿಟ್ಟರೆ ಮನೆ ತುಂಬ. ಬೆಳಕನ ದೀಪದ ಬೆಳಕು. ಸಂಜೆ ತನಕ ಬಡಿದ್ರೂ ಸದ್ದಾಗಲ್ಲ. ಕಣ್ಣಿನ ರೆಪ್ಪೆ. 5 ಮನೆಗೆ ಒಂದೇ ಅಂಗಳ. ಅಂಗೈ. ಬಿಳಿ ಕುದುರೆ, ಹಸಿರು ಬಾಲ, ನಾನು ಯಾರು? ಮೂಲಂಗಿ. ಹೊಕ್ಕಿದ್ದು ಒಂದಾಗಿ, ಅದು ಹೋರಾಡಿದ್ದು 100 ಆಗಿ. ಶಾಂಗೆ. ಧನ್ಯವಾದಗಳು.